ರೀತಿಯ ಒಂದು ಹುನ್ನಾರದ ಬಗ್ಗೆ ಅಥವಾ ಆ ಒಂದು ನಂಬಿಕೆಯ ಬಗ್ಗೆ ಕನಕದಾಸರು ಇಲ್ಲಿ ಪ್ರಶ್ನಿಸ್ತಾರೆ. ಅದರ ಜೊತೆಯಲ್ಲಿ ಅವರು ಗೊಟ್ಟು ಆಚರಣೆಯ ಬಗ್ಗೆ, ಅಂದ್ರೆ ನಾವು ಆಚರಣೆ ಮಾಡಬೇಕು, ಆದ್ರೆ ಆಚರಣೆಗೋಸ್ಕರ ಆಚರಣೆ ಇರಬಾರ್ದು ಅಂತ ಹೇಳ್ಕೊಂಡು ಅವರು ಅದಕ್ಕೆ ಆ ಸಂದರ್ಭದಲ್ಲಿ ಅವರು ಧೈರ್ಯವಾಗಿ ಯಾರನ್ನು ಅಂದ್ರೆ ಎಲ್ಲ ಅನ್ಯ ಧರ್ಮದವರನ್ನು ಟೀಕಿಸ್ತಾರೆ ಮತ್ತು ಹಿಂದೂ ಸಮಾಜದ ಮೇಲ್ವರ್ಗದವರನ್ನು ಅವರು ಟೀಕಿಸ್ತಾರೆ. ಎಳ್ಳು ದರ್ಬೆ ಕೈಲಿ ಬಿಡಿದು ಪಿತರ ತೃಪ್ತಿ ಪಡಿಸುತ್ತೀರಿ, ಎಳ್ಳು ಮೀನು ನುಗ್ಗಿ ಹೋಯಿತು, ದರ್ಬೆ ನೀರುಗಳು ಹರಿದು ಹೋಯಿತು ಅಂತ ಹೇಳ್ತಾರೆ. ಅದು ಒಂದು ರೀತಿಯ ಒಂದು ತಮಾಷೆಯಾಗಿ ಇರಬಹುದು, ಅದರ ಒಳಗಿನ ಅರ್ಥವನ್ನು ನಾವು ಗಮನಿಸಬೇಕು. ತೀರ್ಥ ಬಿಡಿದವರೆಲ್ಲ ತಿರುನಾಮಧಾರಿಗಳೇ ಎಂಬ ಪ್ರಶ್ನೆಯಲ್ಲಿ ಅವರನ್ನು ಹೇಳ್ತಾರೆ. ಅದೇ ರೀತಿಯಲ್ಲಿ ಅಲ್ಲ ಖುದಾ ಎಂಬ ಅರ್ಥವನ್ನು ತಿಳಿಯದೆ, ಮುಲ್ಲಶಾಸ್ತ್ರದ ನೆಲೆಯನ್ನು ಅರಿಯದೆ, ಕೊಳ್ಳು ಕೂಗಲು ಕೂಗಿ ಬಗುಳಿ ಬಾಯ ಆರುವಂತ ಕಳ್ಳ ಸುಳ್ಳರಿಗೆಲ್ಲ ವೀರ ಸ್ವರ್ಗ ಉಂಟೆ ಅಂತ ಕೇಳ್ತಾರೆ. ಹೀಗೆ ಇನ್ನು ಕೌಟುಂಬಿಕ ವಿಚಾರ ಬಂದಾಗ ಕೌಟುಂಬಿಕ ಸ್ವಾಸ್ಥ್ಯದ ಬಗ್ಗೆ ಅವರು ಹೇಳುವಂಥದ್ದು, ವಚನಕಾರರು ಅದನ್ನು ಹೇಳ್ತಾರೆ. ಸನ್ಯಾಸಿ ಆಗ್ಬೇಕು ಅಥವಾ ನಾವು ಸಮಾಜ ಸೇವೆ ಮಾಡಬೇಕು ಅಂತಂದ್ರೆ ಸನ್ಯಾಸಿ ಆಗ್ಬೇಕಾಗಿಲ್ಲ, ಸಂಸಾರದಲ್ಲಿ ಇದ್ದುಕೊಂಡೇ ನಾವು ಸಮಾಜ ಸೇವೆ ಮಾಡಬಹುದು. ಸತಿಪತಿಗಳ ಒಂದಾದ ಭಕ್ತಿ ಹಿತವಾದಪ್ಪದು ಶಿವನ್ಗೆ ಅಂತ ಹೇಳಿ ವಚನಕಾರರು ಹೇಳ್ತಾರೆ. ಹಾಗೆ ದಾಸರಲ್ಲಿ ಅಷ್ಟೇ, ಯಾರು ಸನ್ಯಾಸಿ ಆಗ್ಬೇಕಿದ್ರೆ ಸನ್ಯಾಸಿ ಆಗ್ಬೇಕು, ಸಂಸಾರ ಬಿಡಿ ಅಂತ ಹೇಳುದಿಲ್ಲ. ಬಸವಣ್ಣನವರು 2 ಮದುವೆ ಮಾಡ್ಕೊಂಡಿದ್ದಾರೆ. ಪುರಂದರದಾಸರು ಅಷ್ಟೇ, ಮದುವೆ ಆದ್ಮೇಲೆ ಅವರನ್ನು ವೈರಾಗ್ಯವನ್ನು ತಾಳಿದ್ದಾರೆ. ಆದ್ರಿಂದ ಸಂಸಾರದಲ್ಲಿ ಇದ್ದುಕೊಂಡು ನೀವು ಮಾಡಬಹುದು. ನಾವಾಗಿ ನಮ್ಗೆ ಸಂಸಾರ ಬೇಡ, ನಾನು ವೈರಾಗ್ಯವನ್ನು ತಾಳ್ತೇನೆ ಅಂತ ನಾವೇ ಸಂತೋಷ ಪಡ್ಕೊಂಡು ನಾವೇ ಮನಸ್ಸು ಇಚ್ಛೆ ಬದಲಾದ್ರೆ ಸರಿ. ಇವತ್ತು ಸನ್ಯಾಸಿಗಳ ಬಗ್ಗೆ, ಸಾಧು ಸಂತರ ಬಗ್ಗೆ, ಮಠಾಧೀಶಗಳ ಬಗ್ಗೆ, ನಮ್ಗೆ ಸ್ವಾಮೀಜಿಯವರ ಬಗ್ಗೆ ಮಾತಾಡುವಾಗ ಕೆಲವು ಸಲ ಅಸಹ್ಯ ಆಗುವಂತಹ ಪರಿಸ್ಥಿತಿ ಸೃಷ್ಟಿ ಆಗ್ತಾ ಇದೆ. ಒಳ್ಳೆಯವರನ್ನು ಕೂಡ ನಾವು ನಂಬದಿರುವಂತಹ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಈ ಮಠಾಧೀಶರುಗಳು ಅಥವಾ ಸ್ವಾಮೀಜಿಗಳು ಈ ತರ ಭ್ರಷ್ಟರಾಗುವುದಕ್ಕೆ ಒಂದು ಕಾರಣ ಸಮಾಜ. ಯಾಕಂದ್ರೆ ಚಿಕ್ಕ ಮಕ್ಕಳಿರುವಾಗಲೇ ಅವರನ್ನು ಸಮಾಜದಿಂದ ಬಲವಂತವಾಗಿ ಅವರನ್ನು ಮಠಾಧೀಶರುಗಳನ್ನಾಗಿ ಮಾಡ್ತಾರೆ. ಅವರು ಪ್ರಾಯಕ್ಕೆ ಬಂದಾಗ, ಯುವಕರಾದಾಗ ಅವರಿಗೆ ತಾವು ತಮ್ಮ ಬದುಕದ ಅಲ್ಲ ಅಂತವರಿಗೆ ಅನಿಸಿದಾಗ ಅವರು ಕಳ್ಳತನ ಮಾಡೋದಕ್ಕೆ, ಸುಳ್ಳು ಹೇಳೋದಕ್ಕೆ, ಭ್ರಷ್ಟರಾಗುವುದಕ್ಕೆ ಸಮಾಜವೇ ನೀರೆರೆದಂತಾಗ್ತದೆ. ಹಾಗೆ ಮಾಡದೆ ಅವರ ಇಚ್ಛೆಗೆ ಬಿಡಬೇಕು. ಅವರಿಗೆ ತಾನು ಬೇಕು, ತಾನಿದನ್ನು ಮಾಡಬೇಕು ಅಂತಂದಾಗ ಅದನ್ನು ಮಾಡುವುದು ಬಹಳ ಒಳ್ಳೆಯದು. ಇದನ್ನು ಕನಕದಾಸರು ಹೇಳ್ತಾರೆ. ಅವರ ಮಾತಿನ ಒಂದು ವಚನ ಇದೆ, ಒಂದು ಕೀರ್ತನೆಯಲ್ಲಿ ಅವರಿಗೆ ಮಾತನ್ನು ಹೇಳ್ತಾರೆ. ಅಹುದಾದರೆ ಅಹುದೆನ್ನಿ, ಅಲ್ಲವಾದರೆ ಅಲ್ಲವೆನ್ನಿ ಅಂತ ಹೇಳುವ ಇದರಲ್ಲಿ ಕೀರ್ತನೆಯಲ್ಲಿ ಕನಕದಾಸರು ಹೇಳ್ತಾರೆ. ತಮ್ಮ ವಿಚಾರಗಳಲ್ಲಿ ಇನ್ನೊಬ್ಬರಿಗೆ ಮನವರಿಕೆ ಮಾಡುವ ಸಂದರ್ಭದಲ್ಲಿ ಯಾರೇ ಆದರೂ ತಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಇನ್ನೊಬ್ಬರ ಮೇಲೆ ಹೇಳದೆ ಅವುಗಳ ಮತದಾರ್ಥವನ್ನು ಅರಿತು ಆಚರಿಸಿ ಎನ್ನುವುದೇ ಸೂಕ್ತವೆನ್ನುತ್ತಾರೆ ಅವರು. ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಉಪದೇಶ ಮಾಡಿದಂತಹ ಸಂದರ್ಭದಲ್ಲಿ ಕೊನೆಯಲ್ಲಿ ಕೃಷ್ಣ ಏನ್ ಹೇಳ್ತಾನೆ, ಈ ವಿಚಾರಗಳನ್ನು ನಾನು ನಿಮ್ಗೆ ಹೇಳಿದೆ. ನಾನು ಇತಿಥೇ ಜ್ಞಾನ ಆಖ್ಯಾತಂ ಗುಹ್ಯಾತ್ ಗುಹ್ಯತರಂ ಮಯ ವಿಮೃಶ್ಯ ಏತತ್ ಅಶೇಷೇಣ ಯಥಾ ಇಚ್ಛಸಿ ತಥಾ ಕುರು ಅಂತ. ಹೀಗೆ ಈ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಂಡು ಅರಿತುಕೊಂಡು ಅದನ್ನು ಬಾಳಿದಾಗಲೇ ಸಮಾಜ ಸ್ವಾಸ್ಥ್ಯ ಕಾಪಾಡೋದಕ್ಕೆ ಸಾಧ್ಯ. ಮಹಿಳೆಯರ ಬಗ್ಗೆ ಹೇಳಬೇಕಾಗಿದೆ, ಆದ್ರೆ ಮಹಿಳೆಯರ ಬಗ್ಗೆ ಹೇಳುವಷ್ಟು ಸಮಯಾವಕಾಶ ಇಲ್ಲ. ಮಹಿಳೆಯರ ಸಮಾಜದಲ್ಲಿ ಇವತ್ತು ಹರಿದಾಸರು ಸಮಾಜದ ಅರ್ಧ ಭಾಗವಾದ ಮಹಿಳೆಯರ ಬಗ್ಗೆ ಕನಕದಾಸರು ಕೂಡ, ಅಂದ್ರೆ ಹರಿದಾಸ ಸಾಹಿತ್ಯವನ್ನೇ ನಾವು ನೋಡಿದಾಗ ಒಂದು ರೀತಿಯ ಅನ್ಯಾಯ ಆಗಿದೆ ಮಹಿಳೆಯರಿಗೆ ಅಂತ ನಮ್ಗೆ ಅನ್ನಿಸ್ತದೆ. ಎಷ್ಟೋ ಸಂದರ್ಭದಲ್ಲಿ ಕುಲಸ್ತ್ರೀಯರ ಬಗ್ಗೆ, ಪತಿವ್ರತೆಯರ ಬಗ್ಗೆ ಮಾತಾಡ್ತಾರೆ. ಪತಿವ್ರತೆಯಲ್ಲದವಳನ್ನು ಸಾಯಿಸುವಂತ ಬೆಳಬೇಕು ಹೇಳ್ತಾರೆ. ಗಂಡ ಹೇಳಿದ ಮಾತನ್ನು ಕೇಳದ ಬಂದ ಹೆಂಡತಿಯನ್ನು ಕೊಂದು ಹಾಕು ಅಂತ ಹೇಳಿ ಕೂಡ ಹರಿದಾಸ ಸಾಹಿತ್ಯ ಹೇಳ್ತದೆ. ಆದ್ರೆ ಅದೇ ಪುರುಷರು ತಪ್ಪು ಮಾಡಿದ್ರ ಬಗ್ಗೆ ಅವರಿಗೇನು ಶಿಕ್ಷೆ ಕೊಡಬೇಕು ಅಂತ ಹೇಳೋದನ್ನು ಕನಕದಾಸರು ಹೇಳ್ತಾರೆ. ಅವರಿಗೆ ಅತಿಸಾರ ರೋಗ ಬರ್ತದೆ, ಅವರಿಗೆ ಕಾಮಾಲೆ ರೋಗ ಬರ್ತದೆ. ಹೆಣ್ಣು ಮಕ್ಕಳನ್ನು ಪೀಡಿಸಿದವರಿಗೆ, ಪತಿವ್ರತೆಯರನ್ನು ಬಿಟ್ಟು ಯಾವುದೋ ಒಂದು ಕುಲ ಸ್ತ್ರೀಯರನ್ನು ಬಿಟ್ಟು ಕುಲಟೆಯರನ್ನು ಅಂದ್ರೆ ಬೇರೆ ವೇಶ್ಯಾಸಂಗ ಮಾಡುವವರಿಗೆ ಏನೇನು ಕಾಯಿಲೆಗಳು, ಏನೇನು ಶಿಕ್ಷೆಗಳು ದೊರಕುತ್ತವೆ ಎಂಬುದನ್ನು ಕನಕದಾಸರು ಹೇಳ್ತಾರೆ. ಹಾಗಾಗಿ ಮಹಿಳೆಯರನ್ನು ಇವತ್ತಿನವರೆಗೂ ಕೂಡ ಒಂದು ಅಲ್ಪಸಂಖ್ಯ ಮಹಿಳೆಯರು ಸಮಾಜದ ಅರ್ಧ ಭಾಗವಾದರೂ ಕೂಡ ಅವರನ್ನು ಸಮಾಜ ಪರಿಗಣಿಸುವಂತ ರೀತಿಯಲ್ಲಿ ಎಷ್ಟು ತಾರತಮ್ಯ ಇದೆ ಎಂಬುದನ್ನು ಕನಕದಾಸರು ಹೇಳ್ತಾರೆ. ದಾಸ ಸಾಹಿತ್ಯದಲ್ಲಿ ಅನೇಕರು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಆದರೆ ಒಟ್ಟಾರೆಯಾಗಿ ನೋಡಿದ್ರೆ ದಾಸ ಸಾಹಿತ್ಯ ಕೂಡ ಮಹಿಳೆಯರ ಸಮಾಜ ಸ್ವಾಸ್ಥ್ಯದಲ್ಲಿ ಮಹಿಳೆಯರ ಪಾತ್ರವನ್ನು ಹೇಳ್ತಾರೆ. ಆದ್ರೆ ಆ ಪಾತ್ರದಲ್ಲಿ ಅವರು ಪತಿವ್ರತೆಯರಾಗಿ, ಉತ್ತಮ ತಾಯಿಯಾಗಿ ಸಮಾಜದ ಸ್ವಾಸ್ಥ್ಯಕ್ಕೆ ಕಾರಣರಾಗಬೇಕು ಎಂಬುದನ್ನು ಅವರು ಒತ್ತಿ ಹೇಳುವಂಥದ್ದು.
ಹೀಗೆ ಆಮೇಲೆ ಪರಮತ ಸಹಿಷ್ಣುತೆ ವಿಚಾರವಾಗಿ ಇನ್ನಷ್ಟು ಹೇಳ್ಬೋದು. ಈಗ ಸಾಕು ಈಗ. ಹಾಗೆ ಒಟ್ಟಿಗೆ ಹರಿದಾಸ ಸಾಹಿತ್ಯದ ನಿರ್ಮಾಪಕರು ಮೇಲ್ಜಾತಿಯವರೇ ಹೆಚ್ಚಾಗಿದ್ದ ಕಾಲದಲ್ಲಿ ಸಮಾಜದ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಅತ್ಯಂತ ಕೆಳಗಿನ ಜಾತಿಯಲ್ಲಿ ಹುಟ್ಟಿದಂತಹ ಕನಕದಾಸರು ಆಧ್ಯಾತ್ಮ ಹಾಗೂ ವೈಚಾರಿಕ ನಿಲುವುಗಳಲ್ಲಿ ಸರ್ವಶ್ರೇಷ್ಠನಾಗಿ ಇರಿದ ಎತ್ತರ ಅಚ್ಚರಿ ಹುಟ್ಟಿಸುತ್ತದೆ. ಕನಕದಾಸರ ಸರಿ, ಈಗ ಕನಕದಾಸರ ಜನಪ್ರಿಯತೆಯಲ್ಲಿ ದೇಶಾದ್ಯಂತ ಅವರ ಹೆಸರಿನಲ್ಲಿ ಯಾವುದು ಅಂತಂದ್ರೆ ಕನಕನಕಿಂಡಿ, ಕನಕನಾಡಿ, ಕನಕಪುರ, ಕನಕನವರಡಿ ಇತ್ಯಾದಿ ಹೆಸರುಗಳು ಇದೆ. ಅವರ ಜನಪ್ರಿಯತೆಗೆ ಅದು ಸಾಕ್ಷಿ. ಒಟ್ಟಿನಲ್ಲಿ ಸ್ವಾಸ್ಥ್ಯ ಸಮಾಜ ಸ್ಥಾಪನೆ ಆಗಬೇಕಿದ್ರೆ ಪ್ರತಿಯೊಬ್ಬ ಮನುಷ್ಯನು ತಾನು ಮಾಡುತ್ತಿರುವ ಪ್ರತಿಯೊಂದು ಕಾರ್ಯದಲ್ಲೂ ದೇವರನ್ನು ಮರೆಯದೆ, ಭೇದ ಭಾವಗಳನ್ನು ಮಾಡದೆ, ಬಡತನ ಸಿರಿತನಗಳಿಗೆ ವಿವಶನಾಗದೆ, ದಾನ ಧರ್ಮ ಪರೋಪಕಾರಗಳನ್ನು ಮಾಡುತ್ತಾ ಮೂಢನಂಬಿಕೆ ಕಂದಾಚಾರಗಳನ್ನು ತೊರೆದು ಪ್ರಗತಿಪರ ಚಿಂತನೆಗಳನ್ನು ರೂಢಿಸಿಕೊಂಡು ಶೀಲವಂತರಾಗಿ ಬದುಕಬೇಕೆಂಬುದನ್ನು ಮಾಡಿದ್ದಾರೆ. ಕವಿಗಳಾಗಿ, ದಾರ್ಶನಿಕರಾಗಿ, ಸಮಾಜ ಚಿಂತಕರಾಗಿ, ಮಾನವೀಯ ಮೌಲ್ಯಗಳ ಪ್ರತಿಪಾದಕರಾಗಿ ಬದುಕಿದ ಕನಕದಾಸರು ಒಬ್ಬ ಅತ್ಯಂತ ಸಾಮಾನ್ಯ ವ್ಯಕ್ತಿಯು ತನ್ನ ಅಚಲವಾದ ನಿಷ್ಠೆ ಪರಿಶ್ರಮ ಸಾಧನೆಯ ಮೂಲಕ ಅತಿ ಎತ್ತರಕ್ಕೆ ಏರಬಲ್ಲ, ಸಮಾಜದಲ್ಲಿ ಉನ್ನತವಾದ ಸ್ಥಾನಕ್ಕೆ ಪಾತ್ರನಾಗಬಲ್ಲ ಎಂಬುದಕ್ಕೆ ಜ್ವಲಂತ ನಿದರ್ಶನರಾದರೂ ಕನಕದಾಸರ ಕೀರ್ತನೆಗಳನ್ನು ಇನ್ನೂ ಆಳವಾಗಿ ಅನೇಕ ಆಯಾಮಗಳ ಮೂಲಕ ಅಧ್ಯಯನ ಮಾಡಬೇಕಾದ ಅಗತ್ಯವಿದೆ. ಕನಕದಾಸರದ್ದು ಮಾತ್ರ ಅಲ್ಲ, ಇನ್ನು ಅನೇಕ ಕೀರ್ತನಕಾರರ ಕೀರ್ತನೆಗಳನ್ನು ಅಥವಾ ಸಾಹಿತ್ಯವನ್ನು ಅಧ್ಯಯನ ಮಾಡಬೇಕಾದ ಅಗತ್ಯ ಇದೆ. ಆಗ ಆ ಕಾಲದ ಅನೇಕ ನಿಗೂಢ ಸತ್ಯಗಳು ಬೆಳಕಿಗೆ ಬರುವ ಸಾಧ್ಯತೆ ಇದೆ. ಸತ್ಯದ ಹಾದಿಯಲ್ಲಿ ನಿಷ್ಕಪಟವಾಗಿ ನಡೆಯಬೇಕಾಗುತ್ತದೆ ಮತ್ತು ಎಲ್ಲ ಸಾಮಾಜಿಕ ಐಕ್ಯತೆಯನ್ನು ಕಾಪಾಡಬೇಕಾದದರ ದೃಷ್ಟಿಯಲ್ಲಿ ನಿಟ್ಟಿನಲ್ಲಿ ಜಾಗತೀಕರಣದ ಬಂದು ಈಗ ಪ್ರಪಂಚ ಒಂದಾದರೂ ಭಾರತದ ಮೂಲ ಸ್ವಭಾವದಲ್ಲಿ ಈ ಮಟ್ಟದ ನಿರೀಕ್ಷಿತ ಮಟ್ಟಕ್ಕೆ ಅದು ಬರಲಿಲ್ಲ. ಅದು ಆಗಬೇಕು. ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆ ಪಟ್ಟು ನಾನು ಭಾರತೀಯ, ಇದು ನನ್ನ ತಾಯಿ, ಭಾರತ ಮಾತೆ ನನ್ನ ತಾಯಿ, ಪ್ರತಿಯೊಬ್ಬ ಭಾರತೀಯನು ಅದನ್ನು ಹೇಳುವಂತ ಕಾಲ, ನಾವೆಲ್ಲರೂ ಸೋದರರು ಎಂಬ ಹೇಳುವಂತ ಕಾಲ ಬರಬೇಕು ಎಂಬುದನ್ನು ಕನಕದಾಸರು ಆಶಿಸ್ತಾರೆ. ಅವರ ಆಶೆಯೊಂದಿಗೆ ದನಿಗೂಡಿಸುತ್ತಾ ನಾವು ಕೂಡ ಅದನ್ನು ಹಾರೈಸ್ತಾ ಮತ್ತು ಇಷ್ಟೊತ್ತು ಹಾರೈಸ್ತಾ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. ಇಷ್ಟೊತ್ತು ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಕೇಳಿದ ಎಲ್ಲರಿಗೂ ನನ್ನ ಹೃದಯಪೂರ್ವಕವಾಗಿ ಕನಕದಾಸರ ಕೆಚ್ಚಿನ ನುಡಿಗಳನ್ನ ಅತ್ಯಂತ ಕೆಚ್ಚಿನಿಂದ ಮಾತಾಡಿದಂತಹ ಶ್ರೀಮತಿ ಪ್ರಮೀಳಾ ಮಾಧವ್ ಅವರಿಗೆ ಧನ್ಯವಾದಗಳು. ಈಗ ಒಂದು ಸ್ಮಾಲ್ ಟೀ ಬ್ರೇಕ್, ಇಲ್ಲ ಟೀ ಬರುತ್ತೆ.